ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅಪಾರವಾದ ಧನ ಸಂಪತ್ತು ಬರುವ ಮೊದಲು ಸಿಗ್ತಾವೆ ಈ 9 ಸೂಚನೆಗಳು. ಯಾವ ವ್ಯಕ್ತಿಯ ಭಾಗ್ಯದಲ್ಲಿ ಅಪಾರವಾದ ಹಣ ಐಶ್ವರ್ಯ ಬರುತ್ತದೆಯೋ ಅವರಿಗೆ ಸಿಗ್ತಾವೆ ಈ ಸಂಕೇತಗಳು. ಹಣೆ ಬರಹದಲ್ಲಿ ಇದ್ದದ್ದು ಸಿಕ್ಕೇ ಸಿಗುತ್ತದೆ. ಅದೇ ತರಹ ಯಾರ ಹಣೆ ಬರಹದಲ್ಲಿ ಈ ಧನ ಸಂಪತ್ತು ಸಿಗುತ್ತೆಂದು ಬರೆದಿದೆಯೋ ಅವರಿಗೆ ಈ ಸಂಕೇತಗಳು ಕೂಡ ಖಂಡಿತ ಕಾಣಲು ಸಿಗ್ತಾವೆ. ಆದ್ರೆ ಅದನ್ನ ಸರಿಯಾಗಿ ಗುರುತಿಸಬೇಕಾಗುತ್ತದೆ. ಅಷ್ಟೇ ಶ್ರೀಮಂತಿಕೆ ಎಲ್ಲರಿಗೂ ಇಷ್ಟವಾಗುತ್ತದೆ. ಶ್ರೀಮಂತನಾಗಬೇಕೆಂದು ಪ್ರತಿಯೊಬ್ಬನು ಬಯಸ್ತಾನೆ. ಹಿಂದೂ ಧರ್ಮದ ಪ್ರಕಾರ ದೇವಿ ಲಕ್ಷ್ಮೀ ದೇವಿಯ ಕೃಪೆಯಿಂದಲೇ ಒಬ್ಬ ಮನುಷ್ಯನ ಜೀವನದಲ್ಲಿ ಧನ ಸಂಪತ್ತಿನ ಆಗಮನವಾಗುತ್ತದೆ. ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯು ಒಲಿತಾಳೋ ಆ ವ್ಯಕ್ತಿಯ ಮೇಲೆ ಹೊನ್ನಿನ ಮಳೆಯೇ ಸುರಿಯುತ್ತದೆ. ಹಾಗೆ ಲಕ್ಷ್ಮೀ ದೇವಿಯು ಒಲಿದಾಗ ಕೆಲವು ಸಂಕೇತಗಳು ಕೂಡ ಕಾಣಲು ಸಿಗ್ತಾವೆ. ಯಾವುದೇ ವ್ಯಕ್ತಿಯ ಭಾಗ್ಯ ಬದಲಾಗುವ ಸಮಯದಲ್ಲಿ, ಅಂದ್ರೆ ಅವನ ಅದೃಷ್ಟ ಕೈ ಹಿಡಿಯುವ ಸಮಯದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳು ಕಾಣಲು ಸಿಗ್ತಾವೆ. ಇಂತಹ ಸಂಕೇತಗಳ ಬಗ್ಗೆ ಮೊದಲೇ ಅವನಿಗೆ ತಿಳಿದಿದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಲಾಭವನ್ನ ಪಡೆದುಕೊಳ್ಳಲು ಸಹಾಯವಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳ ಬಗ್ಗೆ ತಿಳಿಸಲಾಗಿದೆ. ಈ ಸಂಕೇತಗಳು ಯಾರ ಜೀವನದಲ್ಲಿ ಕಾಣಲು ಸಿಗ್ತಾವೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಆದಷ್ಟು ಬೇಗನೆ ಸುಖ, ಸಮೃದ್ಧಿ, ಸಂಪತ್ತು ಮತ್ತು ಐಶ್ವರ್ಯದ ಆಗಮನವಾಗಲಿದೆ. ಹಾಗಾದ್ರೆ ಬನ್ನಿ ತಿಳಿಯೋಣ ಸ್ನೇಹಿತರೆ, ಒಳ್ಳೆಯ ಸಮಯ ಬರುವ ಮೊದಲು ಹೇಗೆ ಕೆಲವು ಸಂಕೇತಗಳು ಕಾಣಲು ಸಿಗ್ತಾವೆಯೋ ಹಾಗೆ ಕೆಟ್ಟ ಸಮಯ ಬರುವ ಮೊದಲು ಕೆಲವು ಸಂಕೇತಗಳು ಕಾಣಲು ಸಿಗ್ತಾವೆ. ಅವುಗಳ ಬಗ್ಗೆ ಮತ್ತು ಅವುಗಳಿಂದ ಬಚಾವಾಗೋದು ಹೇಗೆ ಎಂಬುದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. 1. ಹಣದ ಕೊಂಡುಕೊಳ್ಳುವಿಕೆ ಮಾಡುವಾಗ ನಿಮ್ಮ ಕೈಯಿಂದ ಹಣ ಬೀಳೋದು. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಯಾರಿಗಾದ್ರೂ ಹಣವನ್ನ ಕೊಡ್ತಿರುವಾಗ ಅಥವಾ ಹಣವನ್ನ ತೆಗೆದುಕೊಳ್ತಿರುವಾಗ ನಿಮ್ಮ ಕೈಯಿಂದ ಹಣ ತಪ್ಪಿ ಹೋದ್ರೆ ಅರ್ಥ ಮಾಡ್ಕೊಳ್ಳಿ, ಬೇಗನೆ ನಿಮಗೆ ಧನಲಾಭ ಆಗಲಿದೆ ಎಂದು. ಹಾಗೆ ಗುರುವಾರದ ದಿನ ನಿಮಗೆ ಹುಡುಗಿಯೊಬ್ಬಳು ಹಳದಿ ಬಟ್ಟೆಯಲ್ಲಿ ಕಾಣಿಸಿದ್ರೆ ಅದು ನಿಮಗೆ ಶುಭ ಶಕುನವಾಗಲಿದೆ. ಯಾಕಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಹಳದಿ ಬಣ್ಣ ಅದೃಷ್ಟವನ್ನ ಬಿಂಬಿಸುತ್ತದೆ. ಇನ್ನು 2ನೇದಾಗಿ ನಿಮ್ಮ ದಾರಿಗೆ ಮುಂಗುಸಿಯು ಅಡ್ಡಲಾಗಿ ಬರೋದು. ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವುದೋ ಕಾರ್ಯಕ್ಕಾಗಿ ಮನೆಯಿಂದ ತೆರಳ್ತಾ ಇದ್ದಾಗ ಮುಂಗುಸಿಯು ನಿಮ್ಮ ದಾರಿಗೆ ಅಡ್ಡಲಾಗಿ ಬಂದರೆ ಇದು ಧನಲಾಭದ ಸಂಕೇತವಾಗಿದೆ. ಅಷ್ಟೇ ಅಲ್ಲದೆ ಬೆಳಗಿನ ಹೊತ್ತಿನಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಗೋವಿನ ಆಗಮನವಾಗೋದು ಅಥವಾ ನಿಮಗೆ ಕೇಸರಿ ಬಣ್ಣದ ಗೋವಿನ ದರ್ಶನವಾಗೋದು ಕೂಡ ಧನಲಾಭದ ಲಕ್ಷಣವಾಗಿದೆ. ಅದಷ್ಟೇ ಅಲ್ಲದೆ ಯಾವ ವ್ಯಕ್ತಿ ಕನಸಿನಲ್ಲಿ ಹವಳ, ಮುತ್ತು, ಕಿರೀಟ ಇತ್ಯಾದಿಗಳನ್ನ ಕಾಣ್ತಾನೋ ಅಂತವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಾಯಿ ರೂಪದಲ್ಲಿ ವಾಸ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಕನಸಿನಲ್ಲಿ ಬಿಳಿ ಬಣ್ಣದ ಹಾವೊಂದು ನಿಮ್ಮ ಬಲಗೈಗೆ ಕಚ್ಚೋದು ಕೂಡ ಅದೃಷ್ಟದ ಸಂಕೇತವಾಗಿದೆ. ಹಾಗಾಗಿ ಇಂಥ ಕನಸುಗಳು ನಿಮಗೆ ಧನಲಾಭದ ಸಂಕೇತವನ್ನ ಕೊಡ್ತಾವೆ. ಇನ್ನು 3ನೇದಾಗಿ ಕನಸಿನಲ್ಲಿ ಯಾರಾದ್ರೂ ನಿಮಗೆ ಹಣವನ್ನ ಕೊಡ್ತಾ ಇದ್ರೆ ಅಥವಾ ನಿಮಗೆ ಎಲ್ಲಿಂದಲಾದ್ರೂ ಧನ ಪ್ರಾಪ್ತಿಯಾಗಿದ್ರೆ ಇದರಿಂದ ತಿಳಿಯೋದೇನೆಂದ್ರೆ ಆದಷ್ಟು ಬೇಗ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ. ಇದರಿಂದ ನಿಮಗೆ ಧನ ಪ್ರಾಪ್ತಿಯಾಗಲಿದೆ ಎಂದಷ್ಟೇ ಅಲ್ಲದೆ ನೀವು ಬೆಳಿಗ್ಗೆ ಏಳ್ತಾ ಇದ್ದ ಹಾಗೆ ಎಲ್ಲಕ್ಕಿಂತ ಮೊದಲು ಹಾಲು ಅಥವಾ ಮೊಸರಿನ ದರ್ಶನವಾದ್ರೆ ಕೂಡ ಉತ್ತಮ ಸಂಕೇತವಾಗಿದೆ. ಅದಷ್ಟೇ ಅಲ್ಲದೆ ಬೆಳಗಿನ ಹೊತ್ತಿನಲ್ಲಿ ಎಲ್ಗಾದ್ರೂ ಹೋಗ್ತಾ ಇರುವಾಗ ನಿಮಗೆ ನವ ವಧುವರರು ಕಾಣಿಸಿದ್ರೆ ಅದು ಕೂಡ ಶುಭ ಸಂಕೇತವಾಗಿರುತ್ತದೆ. ಈ ಸಂಕೇತಗಳು ನಿಮಗೆ ಮುಂದೆ ಬರಲಿರುವ ಉತ್ತಮ ದಿನಗಳ ಬಗ್ಗೆ ತಿಳಿಸ್ತಾವೆ. ಇನ್ನು 4ನೇಯದು ಹಾರ್ತಿರುವ ಹಕ್ಕಿಯ ಹಿಕ್ಕೆ ನಿಮ್ಮ ಮೇಲೆ ಬೀಳುವುದು. ಯಾವಾಗಲಾದ್ರೂ ನಿಮ್ಮ ಮೇಲೆ ಹಕ್ಕಿಯು ಹಿಕ್ಕೆ ಹಾಕಿದ್ರೆ ಅದಕ್ಕೆ ಖಂಡಿತ ಬೇಸರಗೊಳ್ಳುವ ಅಗತ್ಯವಿಲ್ಲ. ಯಾಕಂದ್ರೆ ಮಾನ್ಯತೆಯ ಪ್ರಕಾರ ಹಕ್ಕಿಯ ಹಿಕ್ಕೆ ನಮ್ಮ ಮೇಲೆ ಬೀಳುವುದು ಶುಭ ಸಂಕೇತವಾಗಿರುತ್ತದೆ ಮತ್ತು ಉತ್ತಮ ಸಮಯ ಬರಲಿದೆ ಎನ್ನುವ ಅರ್ಥವನ್ನ ಕೊಡುತ್ತದೆ. ನೀವು ಯಾತ್ರೆಯನ್ನ ಮಾಡುವಾಗ ಅಂದ್ರೆ ತೀರ್ಥ ಯಾತ್ರೆಗೆ ಹೋದಾಗ ಹಾವು ಅಥವಾ ಕೋತಿ ಕಾಣಿಸೋದು ಕೂಡ ಉತ್ತಮ ಸಮಯ ಬರುವ ಮತ್ತು ಜೀವನದ ಆರ್ಥಿಕ ಸಮಸ್ಯೆಗಳು ದೂರವಾಗುವ ಸಂಕೇತವಾಗಿರುತ್ತದೆ. ಇನ್ನು 5ನೇದಾಗಿ ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ನಿಮಗೆ ಬೀಳುತ್ತಿರುವ ನಕ್ಷತ್ರ ಕಾಣಿಸೋದು. ರಾತ್ರಿ ಹೊತ್ತಲ್ಲಿ ನಕ್ಷತ್ರವನ್ನ ಬೀಳ್ತಿರೋದನ್ನ ಕಂಡ್ರೆ ತಕ್ಷಣ ಮನಸ್ಸಿನಲ್ಲಿ ಏನಾದ್ರೂ ಬೇಡ್ಕೊಳ್ಳೋದು ಉತ್ತಮ. ಕೆಲವು ಮಾನ್ಯತೆಗಳ ಪ್ರಕಾರ ಬೀಳುತ್ತಿರುವ ನಕ್ಷತ್ರವನ್ನ ಕಂಡು ಮನಸ್ಸಿನಲ್ಲಿ ಏನಾದ್ರೂ ಬೇಡ್ಕೊಳ್ಳೋದ್ರಿಂದ ಆ ಬೇಡಿಕೆಯು 30 ದಿನಗಳ ಒಳಗೆ ಈಡೇರುವ ಸಂಭವ ಇರುತ್ತದೆ. ಅಷ್ಟೇ ಅಲ್ಲದೆ ಕನಸಿನಲ್ಲಿ ಆಮೆ ಕಾಣಿಸೋದು ಕೂಡ ಶುಭ ಸಂಕೇತವಾಗಿರುತ್ತದೆ. ಯಾಕಂದ್ರೆ ಶ್ರೀ ವಿಷ್ಣುವಿನ
ಒಂದು ಅವತಾರ ಕೂರ್ಮಾವತಾರವಾಗಿರೋದ್ರಿಂದ ಕನಸಿನಲ್ಲಿ ಆಮೆಯನ್ನ ಕಾಣೋದು ಸುಖ ಸಮೃದ್ಧಿಯ ಸಂಕೇತವಾಗಿರುತ್ತದೆ. 6ನೇಯದಾಗಿ ನವಿಲನ್ನ ಕಾಣೋದು ಅಥವಾ ಕುಣಿಯುತ್ತಿರುವ ನವಿಲು ಕಾಣಿಸೋದು ಕೂಡ ಉತ್ತಮ ದಿನಗಳು ಬರುವ ಸಂಕೇತವಾಗಿರುತ್ತದೆ. ಅಷ್ಟೇ ಅಲ್ಲದೆ ಆನೆಯು ತನ್ನ ಸೊಂಡಿಲನ್ನ ನಿಮ್ಮೆಡೆಗೆ ಎತ್ತಿ ಹಿಡಿಯೋದು ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಆನೆಯು ಸೊಂಡಿಲನ್ನ ಎತ್ತಿ ಹಿಡಿಯೋದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದ ಸಂಕೇತವಾಗಿರುತ್ತದೆ. ಇದರಿಂದ ನಿಮ್ಮ ಕುಟುಂಬದ ಸುಖ ಸಮೃದ್ಧಿಯು ವೃದ್ಧಿಸುತ್ತದೆ. 7ನೇಯದಾಗಿ ನಿಮಗೆ ಕನಸಿನಲ್ಲಿ ಅಥವಾ ನಡೆದಾಡುವ ದಾರಿಯಲ್ಲಿ ಹಳದಿ ಅಥವಾ ಚಿನ್ನದ ಬಣ್ಣದ ಹಾವು ಕಾಣಿಸಿದರೆ ತಿಳಿದುಕೊಳ್ಳಿ, ನಿಮ್ಮ ಉತ್ತಮ ದಿನಗಳು ಶುರುವಾಗಲಿದೆ ಎಂದು. ನಿಮ್ಮ ಭಾಗ್ಯವು ಶಕ್ತಿಶಾಲಿಯಾಗಿದೆ ಅನ್ನೋದು ಇದರ ಸಂಕೇತವಾಗಿದೆ. ಅಷ್ಟೇ ಅಲ್ಲದೆ ನೀವು ಎಲ್ಲಿಗಾದ್ರೂ ಹೋಗ್ತಿರುವಾಗ ದಾರಿಯಲ್ಲಿ ನಿಮ್ಮ ಎಡಬದಿಗೆ ಶ್ವಾನ, ಹಾವು ಅಥವಾ ಕೋತಿ ಕಾಣಿಸೋದು ಕೂಡ ಧನ ಲಾಭದ ಲಕ್ಷಣವಾಗಿದೆ. ಹಾಗೆ ನೀವು ಬೆಳಿಗ್ಗೆ ಏಳ್ತಾ ಇದ್ದಂತೆ ಪೂಜೆಗೆ ಇಟ್ಟ ತೆಂಗಿನಕಾಯಿಯನ್ನ ನೋಡೋದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವಾಗಲಿದೆ ಎಂಬುದರ ಸಂಕೇತವಾಗಿದೆ. 8ನೇಯದಾಗಿ ನಿಮ್ಮ ಮನೆಯ ಎದುರಿಗೆ ಯಾವುದಾದ್ರೂ ಹೊಸ ಗಿಡ ಹುಡ್ತಾ ಇದ್ರೆ ಅದು ಉತ್ತಮ ಸಮಯದ ಸಂಕೇತವಾಗಿದೆ. ಹಾಗೆ ನೀವು ಯಾವುದಾದ್ರೂ ಮುಖ್ಯವಾದ ಕೆಲಸಕ್ಕೆ ಹೋಗ್ತಿರುವಾಗ ನೀರಿನಿಂದ ತುಂಬಿದ ಪಾತ್ರೆಯನ್ನ ನೋಡೋದು ಸಂಪಾದನೆಯ ಸಂಕೇತವಾಗಿದೆ. ನಿಮ್ಮ ಮನೆಯ ಮುಂದೆ ಗೋವು ಅಂಬಾ ಎನ್ನುತ್ತಿದ್ದರೆ ಅದು ಕೂಡ ಸುಖ ಸಮೃದ್ಧಿ ಬರುವ ಸಂಕೇತವಾಗಿರುತ್ತದೆ. ಇಂತಹ ಸಮಯದಲ್ಲಿ ಗೋವಿಗೆ ಆಹಾರವನ್ನ ಕೊಡೋದು ಶುಭವಾದದ್ದು ಎಂದು ಹೇಳಲಾಗಿದೆ. 9ನೇಯದಾಗಿ ನೀವು ತೀರ್ಥಯಾತ್ರೆಗೆ ಹೊರಟಿರುವಾಗ ಮನೆಯಿಂದ ಹೊರಬರುತ್ತಿದ್ದಂತೆ ನೀವು ಏನನ್ನೋ ಮರೆತಿದ್ದಂತೆ ಅದರ ಅರ್ಥ ಒಂದು ಕೆಟ್ಟ ಸಮಯ ತಪ್ಪಿ ಹೋಯಿತೆಂದು ದಾರಿಯಲ್ಲಿ ಹೋಗ್ತಿರುವಾಗ ನಿಮಗೆ ಯಾವುದಾದರೂ ನಾಣ್ಯ ಸಿಕ್ಕರೆ ಅದರ ಅರ್ಥ ನೀವು ಕೊಟ್ಟಿರುವ ಹಣ ಮರಳಿ ಸಿಗುವ ಸಮಯ ಬಂದಿದೆ ಎಂದು. ಇಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮಗೆ ಧನ ಲಾಭವಾಗುತ್ತದೆ ಎಂದರ್ಥ. ದೇವರ ಮೂರ್ತಿಯಿಂದ ಹೂವು ಅಥವಾ ಎಲೆ ಬೀಳ್ತಿರೋದರ ಅರ್ಥ ದೇವರ ಕೃಪಾ ಕಟಾಕ್ಷ ನಿಮಗೆ ಒಲಿಯಲಿದೆ ಎಂದು. ಇನ್ನು 10ನೇಯದಾಗಿ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಪದೇ ಪದೇ ನೀರು, ಹಸಿರು ಬಣ್ಣ ಅಥವಾ ಕಾಣಿಸಿದ್ರೆ ತಿಳಿದುಕೊಳ್ಳಿ, ಬರುವ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅವರ ಮೇಲೆ ಇರಲಿದೆ ಮತ್ತು ಧನ ಸಂಪತ್ತಿನ ಆಗಮನವಾಗಲಿದೆ ಎಂದು. 11ನೇಯದಾಗಿ ಸಾಲದಿಂದ ಮುಕ್ತಿ. ಅಚಾನಕ್ ಆಗಿ ನಿಮಗೆ ಎಲ್ಲಿಂದಲೋ ಧನ ಪ್ರಾಪ್ತಿಯಾಗಿ ನೀವು ಸಾಲದಿಂದ ಮುಕ್ತರಾದರೆ ಇದರ ಅರ್ಥ ಇದು ಶಿವನ ಸಕಾರಾತ್ಮಕ ಸಂಕೇತ ಎಂದು. ಇದರ ಪ್ರಕಾರ ನಿಮ್ಮ ಜೀವನ ಬದಲಾಗಲಿದೆ ಮತ್ತು ಉತ್ತಮ ದಿನಗಳು ಶುರುವಾಗಲಿದೆ. ಇನ್ನು ಕೊನೆಯದಾಗಿ ಮನೆಯಲ್ಲಿ ಕಪ್ಪು ಇರುವೆಗಳ ಆಗಮನವಾಗೋದು. ಸಿಹಿ ಪದಾರ್ಥಗಳು ಬಿದ್ದಾಗ ಇರುವೆಗಳು ಬರೋದು ಸಹಜ. ಆದ್ರೆ ಏನೋ ಇಲ್ಲದಿದ್ದರೂ ಇರುವೆಗಳು ಬರೋದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿರುತ್ತದೆ. ಹೀಗಿರುವಾಗ ತಪ್ಪಿಯೂ ಕೂಡ ನೀವು ಆ ಇರುವೆಗಳನ್ನ ಕೊಲ್ಲಬಾರದು. ಬದಲಾಗಿ ಅದಕ್ಕೆ ಸಕ್ಕರೆ ಅಥವಾ ಸ್ವಲ್ಪ ಅಕ್ಕಿಯನ್ನ ಹಾಕಬೇಕು. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಸಮಯ ಬರುವ ಹಾಗೆ ಕೆಟ್ಟ ಸಮಯವೂ ಬರುತ್ತದೆ. ಆದರೆ ಯಾವುದೇ ಸಮಯವೂ ಜಾಸ್ತಿ ದಿನ ಉಳಿಯುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸಂಕೇತಗಳನ್ನ ತಿಳಿಸಲಾಗಿದೆ, ಆದ್ರಿಂದ ತಿಳಿಯಬಹುದಾಗಿದೆ. ಕೆಟ್ಟ ಸಮಯ ಬರುವವರಿಗೆ ಯಾವುದೆಂದು ಬನ್ನಿ ತಿಳಿಯೋಣ. ಕೆಟ್ಟ ಸಮಯ ಬರುವಾಗ ಸಿಗುವ ಸಂಕೇತಗಳು ಯಾವುದೆಂದು. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಅಚಾನಕ್ ಆಗಿ ಒಣಗೋದು. ತುಳಸಿ ಗಿಡ ಅಚಾನಕ್ ಆಗಿ ಒಣಗೋದು ಏನನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ಕೆಟ್ಟ ಸಮಯ ಶುರುವಾಗಲಿದೆ ಎಂದು. ತುಳಸಿ ಗಿಡ ಒಣಗೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಲಿವೆ. ಮನೆಯಲ್ಲಿ ಅಚಾನಕ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲಿಗಳು ಬರೋದು ಕೂಡ ಭವಿಷ್ಯದಲ್ಲಿ ನಿಮ್ಮ ಮೇಲೆ ಯಾವುದೋ ಒಂದು ವಿಪತ್ತು ಬರಲಿದೆ ಎನ್ನುವುದರ ಸಂಕೇತವಾಗಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಿನ್ನದ ವಸ್ತುಗಳನ್ನ ಕಳೆದುಕೊಳ್ಳೋದು ಕೂಡ ಅಶುಭವಾಗಿರುತ್ತದೆ. ಚಿನ್ನವನ್ನ ಕಳೆದುಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣ ಬರುವ ಸಂಕೇತವಾಗಿರುತ್ತದೆ. ಯಾಕಂದ್ರೆ ಚಿನ್ನವನ್ನ ಸುಖ ಸಮೃದ್ಧಿಯ ಪ್ರತೀಕವಾಗಿ ಕಾಣಲಾಗುತ್ತದೆ. ಹಾಗಾಗಿ ಚಿನ್ನವನ್ನ ಕಳೆದುಕೊಳ್ಳೋದು ಸುಖ ಸಮೃದ್ಧಿಯನ್ನ ಕಳೆದುಕೊಂಡಂತೆ. ನಿಮ್ಮ ಕೈಯಿಂದ ತುಪ್ಪದ ಡಬ್ಬಿ ಬಿದ್ದು ಹೋಗೋದು ಮತ್ತು ನೆಲದ ಮೇಲೆಲ್ಲ ತುಪ್ಪ ಬೀಳೋದು ಕೂಡ ಕೆಟ್ಟ ಗಳಿಗೆಯ ಸಂಕೇತವಾಗಿದೆ. ಹಾಗೆ ಮನೆಯಲ್ಲಿ ಹಲ್ಲಿಗಳು ಜಗಳವಾಡೋದು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಟ್ಟ ಸಮಯ ಬರುವುದರ ಸಂಕೇತವಾಗಿದೆ. ಇನ್ನು ಮನೆಯಲ್ಲಿ ಆರತಿ ಅಥವಾ ದೀಪವು ನಂದಿ ಹೋಗೋದು ಕೂಡ ನಕಾರಾತ್ಮಕತೆಯ ಸಂಕೇತವಾಗಿರುತ್ತದೆ. ಇಂತಹ ಸಂಕೇತಗಳು ಬಂದಾಗ ಚಿಂತಿಸುವ ಅವಶ್ಯಕತೆ ಇಲ್ಲ. ಬದಲಾಗಿ ಪ್ರತಿದಿನ ನಾರಾಯಣ ಕವಚವನ್ನ ಪಠಿಸಿ ನಿಯಮಿತವಾಗಿ ಗೋವಿಗೆ ಆಹಾರವನ್ನ ನೀಡಲು ಪ್ರಾರಂಭಿಸಿ. ಹೀಗೆ ಮಾಡೋದ್ರಿಂದ ಒಂದು ಹಂತದ ತನಕ ನಿಮಗೆ ಸಹಾಯವಾಗುತ್ತದೆ.
ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಮೇಲೆ ನಂಬಿಕೆಯುಳ್ಳವರು ಖಂಡಿತ ಈ ಲಾಭವನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.